ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಬನ್ನಿ, ಈ ಒಂದು ವಿಡಿಯೋನಲ್ಲಿ ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿ. ಕೇವಲ ಒಂದು ಬೇರಿನಿಂದ ನೀವು ಲಕ್ಷ್ಮೀ ಕೃಪೆಯನ್ನು ಯಾವ ರೀತಿ ಪಡ್ಕೊಳ್ತೀರಾ, ನಿಮ್ಮ ಮನೆಗೆ ದುಡ್ಡಿನ ಇದೇ ಬರುತ್ತೆ. ಹೇಗಂತಂದರೆ ನಿಮಗೆ ದೃಷ್ಟಿಯೆಲ್ಲ ಹೋಗಿ ನೀವು ಅಂದ್ಕೊಂಡಿರೋದು ಲಕ್ಷ್ಮೀ ಕೃಪಾ ಕಟಾಕ್ಷ ಬೇಗ ಆಗುತ್ತೆ. ಅದು ಯಾವ ರೀತಿ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಕೇವಲ ಮೂರೇ ಸಾಮಗ್ರಿಗಳು. ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನು ನೀವು ಒಂದು ಪೋಟ್ಲಿ ಥರ ಮೂಲಕ, ಅಂದರೆ ಒಂದು ಬಟ್ಟೆಯಲ್ಲಿ ಕಟ್ಟೋ ಥರ ಮಾಡಿಬಿಟ್ಟು ನೀವು ದೇವ್ರ ಹತ್ರ ಇಟ್ಟರೆ ಸಾಕು. ಇದನ್ನು ನಾನು ಹೇಳೋ ರೀತಿ ಮಾಡಿದ್ರೆ ನಿಮಗೆ ಏನೇ ಒಂದು ದೃಷ್ಟಿ ದೋಷ ಎಲ್ಲ ಇದ್ರೂ ನಿವಾರಣೆ ಆಗುತ್ತೆ. ಸಾಮಾನ್ಯವಾಗಿ ಲಕ್ಷ್ಮೀ ಪ್ರಿಯರಿಗೆ ಲಕ್ಷ್ಮೀ ಪ್ರಿಯವಾದಂತಹ ವಸ್ತುಗಳು ಗೊತ್ತೇ ಇರುತ್ತೆ. ಯಾರಿಗೆಲ್ಲ ಗೊತ್ತಿಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳಲ್ಲಿ ಗುಲಗಂಜಿ ಅಂತ ಹೇಳ್ತೀವಿ, ಇನ್ನು ಗೋಮತಿ ಚಕ್ರಗಳು, ಈ ರೀತಿ ತುಂಬ ಹಲವಾರು, ಕಮಲದ ಹೂವು ಅಥವಾ ಕಮಲದ ಬೀಜ, ಲಕ್ಷ್ಮಿಗೆ ತುಂಬ ವಸ್ತುಗಳು ತುಂಬ ಪ್ರಿಯವಾದಂತಿವೆ. ಅದರಲ್ಲಿ ಕೆಲವೊಂದು ವಸ್ತುಗಳನ್ನು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅತಿ ಶ್ರೇಷ್ಠವಾದ ವಸ್ತುಗಳನ್ನು ನಾವು ಈ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಮುಡಿಪಾಗಿ, ಅಂದರೆ ಮುಡುಪು ಕಟ್ಟೋದಕ್ಕೆ ನಾವು ಬಳಸ್ತೀವಿ. ನೀವು ನೋಡ್ತಾ ಇದ್ದೀರ ನನ್ನ ಕೈಯಲ್ಲಿ ವಸ್ತುಗಳಿದೆ. ಒಂದು ವಿಭಿನ್ನವಾದಂತಹ ವಸ್ತುಗಳು. ಮೊದಲ ಬಾರಿಗೆ ನೀವು ನೋಡಿದ್ರೆ ಏನಿದು ಅಂತ ಅನಿಸುತ್ತೆ. ಇದು ಬಿಳಿ ಬಣ್ಣದ್ದಾಗಿದೆ, ಕೆಂಪು ಬಣ್ಣದ್ದಾಗಿದೆ. ಬಣ್ಣಗಳು ತುಂಬ ಬರುತ್ತೆ ಇದರಲ್ಲಿ. ನಿಮಗೆ ಬಿಳಿ ಬಣ್ಣದ ನೋಡಿದ್ರೆ ಪಾವಿತ್ರ್ಯತೆ ಅಂತ ಕರಿತೀವಿ, ಬಿಳಿ ಬಣ್ಣ. ಇನ್ನು ಕೆಂಪು ಬಣ್ಣ ತುಂಬ ಶಕ್ತಿಶಾಲಿಯಾಗಿದೆ. ಕಪ್ಪು ಬಣ್ಣ ದೃಷ್ಟಿ ದೋಷಕ ನಿವಾರಣೆಗಳನ್ನು ಮಾಡುತ್ತೆ. ಹಾಗಾಗಿ ಕೇವಲ ಬಿಳಿ ಬಣ್ಣವನ್ನು ನೀವು ತಗೋಬಾರ್ದು. ಅಂದರೆ ನೀವು ಕಟ್ಟುವಾಗ ಏನಾಗುತ್ತೆ, ಬರೀ ಬಿಳಿ ಬಣ್ಣದಿಡ್ತೀರ ಅಥವಾ ಬರೀ ಕೆಂಪು ಬಣ್ಣದಿಡ್ತೀರ. ಈ ರೀತಿ ಮಾಡಬಾರ್ದು. ಎರಡಕ್ಕೂ ಅದರದೇ ಆದಂತಹ ವೈಶಿಷ್ಟ್ಯತೆ ಹೊಂದಿರೋದಕ್ಕೆ ಬಣ್ಣಗಳಲ್ಲಿ ವ್ಯತ್ಯಾಸವಿರುತ್ತೆ. ಹಾಗಾಗಿ ಎರಡೂ ಗುಲಗಂಜಿ ಅಂತ ಅಂದ್ಕೊಂಡ್ರೂ ಅದಕ್ಕೆ ಆದಂತಹ ವ್ಯತ್ಯಾಸಗಳಿರುತ್ತೆ. ನೀವು ಕೆಂಪು ಬಣ್ಣದನ್ನು ತಗೊಂಡ್ರೆ ತುಂಬ ಶಕ್ತಿಯುತವಾಗಿರುತ್ತದೆ. ಆ್ಯಂಡ್ ಅದರಲ್ಲಿ ನೀವು ನೋಡ್ತಿದ್ರೆ ಕಪ್ಪುದಂತಹ ಒಂದು ಅರ್ಧ ಚಂದ್ರ ರೀತಿ ಬಂದಿರುತ್ತೆ. ಆ ಕಪ್ಪೇ ನಿಮಗೆ ದೃಷ್ಟಿ ನಿವಾರಣೆ ಮಾಡುತ್ತೆ. ಇನ್ನು ಬಿಳಿ ನೀವು ಎಷ್ಟು ಪವಿತ್ರತೆ ಸಂಕೇತ, ನೀವೆಷ್ಟು ಒಳ್ಳೆ ಮನಸ್ಸಿನಿಂದ ಕೇಳ್ಕೊಳ್ತೀರಾ ಅಷ್ಟು ಇದರಲ್ಲಿ ನಿಮಗೆ ದೇವರು ನಿಮಗೆ ಬೇಗ ಒಲಿಯುತ್ತೆ. ಹಾಗಾಗಿ ನೀವು ಬಿಳಿ ಬಣ್ಣದ್ದು, ಕೆಂಪು ಬಣ್ಣದ್ದು, ಕೇವಲ ಕೆಂಪು ಬಣ್ಣಲ್ಲ, ಅದರಲ್ಲಿ ಕಪ್ಪು ಬಣ್ಣವೂ ಹೊಂದಿರಬೇಕು, ದೃಷ್ಟಿ ನಿವಾರಣೆ ಆಗುತ್ತೆ. ಹಾಗಾಗಿ 3 ಸಂಖ್ಯೆಯಲ್ಲಿ ತೆಗೆದುಕೊಂಡಿದ್ದೇನೆ. ನೀವು ಎಷ್ಟು ಸಂಖ್ಯೆಯಲ್ಲಿ ತೆಗೆದುಕೊಳ್ತೀರಾ ಅನ್ನೋದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಎಷ್ಟು ಸಂಖ್ಯೆ ತಗೊಳ್ಬೇಕು ಅಂತಂದರೆ, 1 ಇಟ್ಟರೂ ಪರವಾಗಿಲ್ಲ, 2 ಇಡಬೇಡಿ, 3 ಇಟ್ಟರೂ ಪರವಾಗಿಲ್ಲ, 4 ಇಡಬೇಡಿ. ಅಂದರೆ 1, 3, 5, 7, 9, 11 ಈ ರೀತಿ ಇಡಬೇಕಾಗುತ್ತೆ. ನೀವು ಕ್ರಮ ಸಂಖ್ಯೆ, ಬೆಸ ಸಂಖ್ಯೆ ಅಂತ ನೋಡೋದಕ್ಕೆ ಹೋದರೆ, ಬೆಸ ಸಂಖ್ಯೆ ಅಂದರೆ ಆಡ್ ನಂಬರ್ಸ್ 1, 3, 5, 7, 11 ಈ ರೀತಿ ನೀವು ಇಡ್ಬೋದು. ಒಂದೇ ಇಟ್ಟರೆ ಏನಾಗುತ್ತೆ, ಕೇವಲ ಒಂದು ಬಣ್ಣ ಮಾತ್ರ ಇಡಬೇಕಾಗುತ್ತೆ, ಬಿಳಿ ಅಥವಾ ಕೆಂಪು. ನಾನು ಹೇಳಿದಾಗ 2 ಇಟ್ಟರೆ ಸ್ವಲ್ಪ ಶ್ರೇಷ್ಠ ಇರುತ್ತೆ. ನಿಮಗೆ ಮುಡುಪು ಏನು ಕಟ್ತಿದ್ದೀರಾ ಅದರ ಪ್ರಭಾವ, ಪೂಜೆ ಪ್ರಭಾವ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದಕ್ಕಿಂತ ಜಾಸ್ತಿನೇ ಇಡಿ. 2-3 ಬಣ್ಣದ್ದು ನೀವು ಮಿಕ್ಸ್ ಮಾಡಿಟ್ಟಾಗ ಅದರದ್ದು ಏನಿರುತ್ತೆ ಶಕ್ತಿ ಅದು ನಿಮಗೆ ಒಲಿಯುತ್ತೆ. ಇನ್ನು ಈ ಗುಲಗಂಜಿ ತುಂಬ ಲಕ್ಷ್ಮೀ ಪೂಜೆ, ಸತ್ಯನಾರಾಯಣ ಪೂಜೆಗಳಲ್ಲಿ ಅಥವಾ ಲಕ್ಷ್ಮಿಗೆ ಎಲ್ಲೆಲ್ಲಿ ಪೂಜೆ ಮಾಡ್ತಾರೆ ಅಲ್ಲೆಲ್ಲಿ ತುಂಬ ಪೂಜೆ ಮಾಡೋರಿಗೆ ಇದರ ವಿಶೇಷತೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಮನೆ ಪೂಜೆಗಳಲ್ಲಿ ನಾವು ಹಣ್ಣು ಹಂಪಲೆಲ್ಲ ಇಡ್ತೀವಿ. ಕೆಲವೊಂದು ವಸ್ತುಗಳನ್ನು ಲಕ್ಷ್ಮೀ ಪೂಜೆಗೋಸ್ಕರ ಬಳಸಲೇಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇಲ್ಲ ಅಂತಂದರೆ ಕೂಡಲೇ ಲಕ್ಷ್ಮೀ ಫೋಟೋನ ಇಡಿ. ನಿಮ್ಮ ಮನೆ ದೇವರು ಯಾವುದೇ ಆಗಿರ್ಬೋದು, ಲಕ್ಷ್ಮಿ ಅದರ ಜೊತೆಗೆ ಲಕ್ಷ್ಮೀ ದೇವರನ್ನು ಇಡಿ. ಇನ್ನು ಈ ಬೇರು ನೀವು ನೋಡ್ತಾ ಇದ್ದೀರಾ, ತೆಂಗಿನಕಾಯಿಯಲ್ಲಿ ಬರುವಂತಹ ಒಂದು ನಾರಿನಲ್ಲಿ ಏನಿರುತ್ತೆ ಆ ರೀತಿ ನಿಮ್ಗೆ ಅನಿಸ್ತಾ ಇರುತ್ತೆ. ಆದರೆ ಇದು ಆ ನಾರಲ್ಲ. ಇದರ ಹೆಸರು ನಾವೇನು ಕರಿತೀವಿ ಅಂದರೆ ಲಾವಂಚದ ಬೇರು ಅಂತ ಕರಿತೀವಿ. ಪೂಜೆ ಮಾಡುವಾಗ ತುಂಬ ಬೇರುಗಳೆಲ್ಲ, ಗಿಡಮೂಲಿಕೆಗಳನ್ನೆಲ್ಲ ನಾವು ಕೆಲವೊಂದು ಬಳಸ್ತಾರೆ. ಇದು ಲಾವಂಚದ ಬೇರು, ತುಂಬ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು ಲಾವಂಚದ ಬೇರು. ಸೊ ನೋಡಿ, ಈ ರೀತಿ ಲಾವಂಚದ ಬೇರನ್ನು ನಾನು ತೆಗೆದುಕೊಂಡಿದ್ದೀನಿ. ನಾನು ಇಷ್ಟು ಏನು ತೊಗೊಂಡಿದ್ದೀನಿ, ಇಷ್ಟು ಬೇಕಾಗೋದಿಲ್ಲ.
ಒಂದು 3-4 ಬೇರು ಸಾಕಾಗುತ್ತೆ. ಸೊ ನಿಮಗೆ ಈ ರೀತಿ ನಿಮಗೆ ಕಟ್ಟುವ ಅಂಗಡಿಗಳಲ್ಲೇ ಸಿಕ್ಕುತ್ತೆ. ಪೂಜೆ ಸಾಮಗ್ರಿ ಗ್ರಂಥಿಕೆ ಅಂಗಡಿಗಳಲ್ಲೆಲ್ಲ ನಿಮಗೆ ಇದು ಸಿಗುತ್ತೆ. ಇದು ಲಾವಂಚದ ಬೇರು ಅಂತ ಕರಿತೀವಿ. ಇದು ಅಷ್ಟೇ ಸತ್ಯನಾರಾಯಣ ಪೂಜೆಗಳಲ್ಲಿ, ಲಕ್ಷ್ಮೀ ಪೂಜೆಗಳಲ್ಲಿ, ಮಹಾಲಕ್ಷ್ಮಿ ಪೂಜೆಗಳಲ್ಲೆಲ್ಲ ಈ ಒಂದು ಲಾವಂಚದ ಬೇರು ಬಳಸ್ತಾರೆ. ಇದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಈ ಒಂದು ಲಾವಂಚದ ಬೇರು ಹೇಗೆ ಮರದಲ್ಲಿ ಬೇರು ಹೇಗೆ ಹಿಡಿದಿಟ್ಟಿರುತ್ತೆ, ಒಂದು ದೈತ್ಯ ಮರವನ್ನು ಬೆಳೆಯೋದಕ್ಕೆ ಹೇಗೆ ಬೇರು ಹೆಲ್ಪ್ ಮಾಡುತ್ತೆ, ಅದೇ ರೀತಿ ನೀವೇನು ಅಂದ್ಕೊಂಡಿರ್ತೀರ ಈ ಒಂದು ಇದರಲ್ಲಿ ಬೇರು ನಿಮಗೆ ಏನು ನೀವು ಬೇಡ್ಕೊಂಡಿರ್ತೀರ ಅದನ್ನು ಹಿಡಿದಿಟ್ಟು ಹಾಗೆ ನೀವು ಅಂದ್ಕೊಂಡಿರೋದನ್ನು ನಿಮಗೆ ಲಕ್ಷ್ಮೀ ದೇವಿಯ ಮುಖಾಂತರ ನಿಮಗೆ ನೆರವೇರಿಸ್ತಾರೆ. ಹಾಗಾಗಿ ಈ ಒಂದು ಲಾವಂಚದ ಬೇರು ತುಂಬ ಶ್ರೇಷ್ಠ ಇರುತ್ತೆ. ಇದನ್ನು ನೀವು ಒಂದು 2-3 ನೀವು ತಗೋಬಹುದು. ನೀವು ಯಾವ ರೀತಿ ಮುಡುಪು ಕಟ್ತಾ ಇದ್ದೀರಾ, ಸಾಮಾನ್ಯವಾಗಿ ಸ್ವಲ್ಪ ಕಟ್ಟಿದ್ರೂ ಸಾಕಾಗುತ್ತೆ. ನಾವು ಹೇಳುವ ವಸ್ತುಗಳನ್ನು ಹಾಕಿದ್ರೆ ಸಾಕು. 3, 5 ಈ ರೀತಿ ಬೇರೆ ಸಂಖ್ಯೆಗಳಲ್ಲಿ ತಗೊಂಡ್ರೆ ಸಾಕಾಗುತ್ತೆ. ಸೊ ಈ ಒಂದು ಲಾವಂಚದ ಬೇರು ತುಂಬ ಮುಖ್ಯ, ಇದನ್ನು ಮಿಸ್ ಮಾಡಬೇಡಿ. ಇವತ್ತು ಏನು ಹೇಳ್ತಿದ್ದೀನಿ, ಇದು ಖರ್ಚು ನಿಮಗೆ ಆಗೋದಿಲ್ಲ. 20 ರೂಪಾಯಿನೂ ಆಗಲ್ಲ ಅಂದ್ಕೊಳ್ತೀನಿ. 20-30 ರೂಪಾಯಿ ಒಳಗಡೆ ನೀವೊಂದು ಕಾಣಿಕೆ, ನೀವು ದೇವಸ್ಥಾನಕ್ಕೆಲ್ಲ ಹೋದರೆ ಏನು 100 ರೂಪಾಯಿ, 50 ರೂಪಾಯಿ, 11 ರೂಪಾಯಿ ಎಲ್ಲ ಹಾಕ್ತೀರಾ. ಅದೇ ಥರ ನೀವು ಮನೆಯಲ್ಲಿ 30 ರೂಪಾಯಿ ಇಷ್ಟೆಲ್ಲ ಹಾಕಿ ನೀವೊಂದು ಮುಡುಪನ್ನು ಕಟ್ಟಿದ್ರೆ ಸಾಕು. ನಾನಿಲ್ಲಿ 3 ಹೆಸರು ಅಂದರೆ 3 ಬೇರನ್ನು ತಗೋತಾ ಇದ್ದೀನಿ ಅಷ್ಟೇ. ಒಂದು ಮುಡುಪು ಕಟ್ಟಬೇಕಷ್ಟೆ. ಇನ್ನು ಮುಡುಪು ಕಟ್ಟೋದಕ್ಕೆ ನಾನೊಂದು ನಾಣ್ಯನ ತಗೊಳ್ತೀನಿ. ನಾಣ್ಯ ನೀವು 1 ರೂಪಾಯಿ ನಾಣ್ಯ ಆದರೂ ತಗೊಳ್ಳಿ, 2 ರೂಪಾಯಿ ನಾಣ್ಯ ಆದರೂ ತಗೊಳ್ಳಿ, ಅಥವಾ ಎಷ್ಟಾದರೂ ತಗೊಳ್ಳಿ, 5 ರೂಪಾಯಿ ಒಟ್ಟಿನಲ್ಲಿ ಒಂದು ನಾಣ್ಯ, ಒಂದು ಲಕ್ಷ್ಮಿಗೆ ಸಂಕೇತಿಕವಾಗಿರುವಂಥ ಒಂದು ಪ್ರತಿರೂಪ. ಅಂದರೆ ಲಕ್ಷ್ಮಿ ಅಂದರೆ ದುಡ್ಡಲ್ವಾ, ನೋಟಿಗಿಂತ ನಾಣ್ಯ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಒಂದು ನಾಣ್ಯ 1 ರೂಪಾಯಿ, 5 ರೂಪಾಯಿ, ನಿಮ್ಮ ಹತ್ರ ಒಂದು ನಾಣ್ಯ ತಗೊಳ್ಳಿ ಅಷ್ಟೆ. ನಾನು 5 ತೊಗೊಂಡಿದ್ದೀನಿ. ಕ್ರಮ ಸಂಖ್ಯೆಕ್ಕಿಂತ ಬೆಸ ಸಂಖ್ಯೆ ತುಂಬ 1 ರೂಪಾಯಿ, 5 ರೂಪಾಯಿ ಈ ರೀತಿ ಇಟ್ಟರೆ ತುಂಬ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ನಾನು 5 ರೂಪಾಯಿ ತೊಗೊಳ್ತಾ ಇದ್ದೀನಿ. 1 ರೂಪಾಯಿ ಆದರೂ ಇಡಿ, 5 ರೂಪಾಯಿ ಆದರೂ ಇಡಿ. ಈಗ ನಾವೇನು ವಸ್ತುನ ಹೇಳಿದ್ದೆ, ಗುಲಗಂಜಿ, ನಂತರ ಲಾವಂಚದ ಬೇರು, ನಾಣ್ಯ. ಈ ನಾಣ್ಯ ಲಕ್ಷ್ಮಿಗೆ ಪಾತ್ರವಾದಂತಹ, ಲಕ್ಷ್ಮಿನೇ ಅನ್ಕೋಬೋದು ನೀವು. ಇನ್ನು ಗುಲಗಂಜಿ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು, ಕಾಣಿಕೆ ಅನ್ಕೋಬೋದು. ಇನ್ನು ಲಾವಂಚದ ಬೇರು ಲಕ್ಷ್ಮಿಗೆ ಪ್ರಿಯವಾದದ್ದು. ನೀವು ಹೇಳಿರುವಂತಹ ಎಲ್ಲ ಏನು ನೀವು ಕೋರ್ಕೊಂಡಿರ್ತೀರ ಎಲ್ಲವೂ ಅದರಲ್ಲಿ ಬಿಗಿಯಾಗಿ ಮುಡಿಪಲ್ಲಿ ಸೇರಿಸುತ್ತೆ ಲಾವಂಚದ ಬೇರು. ಈ 3 ವಸ್ತುಗಳು ಅದರದ್ದೇ ಆದಂತಹ ಪಾತ್ರಗಳನ್ನು ಇಲ್ಲಿ ಸಲ್ಲಿಸುತ್ತೆ. ಇಷ್ಟನ್ನು ನೀವು ಒಂದು ಕೆಂಪು ವಸ್ತ್ರದಲ್ಲಿ ನೀವು ಇಡಬೇಕಾಗತ್ತೆ. ಕೆಂಪು ವಸ್ತ್ರ, ಬಿಳಿ ವಸ್ತ್ರ ಅಥವಾ ಹಳದಿ ವಸ್ತ್ರ, ಅರಿಶಿನ ಕುಂಕುಮ ಯಾವ ಬಣ್ಣ ಇರುತ್ತೆ, ಕೆಂಪು ಹಳದಿ ಇರುತ್ತೆ, ಅಥವಾ ಶುಭ ಸೂಚಕ ಹಸಿರು ಬಣ್ಣ, ಅಥವಾ ಬಿಳಿ ಪಾವಿತ್ರ್ಯಕವಾದಂತಹ ಬಿಳಿ ವಸ್ತ್ರ ಯಾವುದಾದರೂ ಸರಿ. ನಾನು ಈಗ ಕೆಂಪು ವಸ್ತ್ರದಲ್ಲಿ ಇದನ್ನು ಮುಡಿಪಾಗಿ ಕಟ್ಕೊಳ್ತಾ ಇದ್ದೀನಿ. ಒಂದು ಮುಡುಪಲ್ಲಿ ಈ ರೀತಿ ಒಂದು ಮಾಡಿಕೊಂಡು ಕಟ್ಕೊಳ್ತೀನಿ. ಇದನ್ನು ನೀವು ದಾರದ ಮುಖಾಂತರವಾದರೂ ಕಟ್ಕೊಳ್ಳಿ, ಅಥವಾ ಈ ಬಟ್ಟೆಯಲ್ಲೇ ನೀವೊಂದು ಗಂಟನ್ನು ಕಟ್ಟಿ ಈ ರೀತಿ ಮಾಡಿ ನೀವು ಮನೆ ದೇವರು ಏನಿದೆ, ಮನೆ ದೇವರು ಮುಂದೆ ಇಡೋದಲ್ಲ, ಮನೆ ದೇವ್ರ ಹತ್ರ ನೀವು ಬೇಡ್ಕೊಳ್ಳಿ, ಪೂಜೆ ಮಾಡಿ, ಅದು ಬಹುಮುಖ್ಯ. ಅದನ್ನು ಮಾಡಿ, ಆದರೆ ಲಕ್ಷ್ಮೀ ದೇವರ ಮುಂದೆನೂ ನೀವು ಇಡಬೇಕಾಗುತ್ತೆ. ಇದು ನಿಮ್ಮ ಮನೆ ದೇವರ ಏನು ಫೋಟೋ ಇರುತ್ತೆ ಅದಕ್ಕೆಲ್ಲ ಪೂಜೆ ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ, ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ, ಶುಕ್ರವಾರ ಮಾಡಿ, ಮಂಗಳವಾರ ಸಹ ಮಾಡ್ಬೋದು. ಮಂಗಳವಾರ, ಶುಕ್ರವಾರ ಲಕ್ಷ್ಮೀ ದೇವರಿಗೆ ಪೂಜೆ ಮಾಡಿ, ಇದನ್ನು ನೀವು 6 ಶುಕ್ರವಾರ ಅಥವಾ 9 ಶುಕ್ರವಾರ ನೀವು ಮಾಡಬೇಕಾಗತ್ತೆ. ಮಾಡಿ ನಿಮ್ಮದೇನಿದೆ, ನಿಮ್ಮ ಕಷ್ಟ ಸುಖ ನಿಮಗೇನಕ್ಕೆ ಬೇಕಾಗಿದೆ ಅಂತ ಕೇಳಿಕೊಂಡು, ನೀವು ಏನು ವ್ಯಾಪಾರ ವ್ಯವಹಾರ ಎಲ್ಲ ನಡೆಸ್ತಾ ಇದ್ದೀರಾ ಅಥವಾ ನೀವು ಮಾಡ್ತಾ ಇರೋ ಕೆಲಸಗಳಲ್ಲಿ ಆದಾಯ ಬರಲಿ ಅಂತ ಬೇಡ್ಕೊಳ್ತಾ 6-9 ವಾರ ನೀವು ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಹೇಗೆ ನಿಮಗೆ ತಂತಾನೆ ನಿಮಗೆ ಎಲ್ಲ ಸಂಗ್ರಹ ಆಗುತ್ತೆ ಅಂತ. ಇದನ್ನು ಮಾಡಿ ನೀವು ಹೇಳ್ತೀರಾ ಕಮೆಂಟಲ್ಲಿ, ಖಂಡಿತವಾಗಿಯೂ ಇದು ಬರೆದಿಟ್ಕೊಳ್ಳಿ. ಇದನ್ನು ನೀವು ಪಾಲಿಸಿ, ಲಕ್ಷ್ಮೀದೇವಿ ನಿಮಗೆಲ್ರಿಗೂ ಒಳ್ಳೇದು ಮಾಡ್ತಾರೆ. ಇದು ಕಡೆಯದಾಗಿ ಹೇಳ್ತಾ ಇದ್ದೀನಿ, ಇದು ಸತ್ಯ. ನಿಮಗೆ ಇದು ಆಗೇ ಆಗುತ್ತೆ. ನನಗೆ ಇದು ಮಾಡಿ ನನಗೆ ಸಂಗ್ರಹ ದೇವಿ ಒಲಿತಾ ಇದ್ದಾರೆ. ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ, ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ವೀಕ್ಷಕರೇ.